ಇದು ನಕಲಿ ಅಲ್ಲ, ಅಸಲಿ ಫೋಟೋ. ಪಬ್ಲಿಕ್ ಟಿವಿ ಯಾವತ್ತು ಅಸಲಿ ವಿಚಾರಗಳನ್ನ ಹೇಳ್ತಕ್ಕಂಥದ್ದು. ಇದು ಫೇಕ್ ಅಲ್ಲ, ರಿಯಲ್ ನ್ಯೂಸ್. ಫೇಕ್ ಅಲ್ಲ ಇದು. 2 ಫೋಟೋ ಸಂಚಲನ, ಎಲ್ಲೆಡೆ ಕಂಪನ. ಇನ್ನೂ ಒಂದು ಫೋಟೋ ಇದೆ, ತೋರಿಸ್ತೀವಿ. ನಾವು ಬ್ರೇಕ್ ಮಾಡ್ತೀವಿ, ಉಳಿದವರು ಫಾಲೋ ಮಾಡ್ತಾರೆ. ಯಾವಾಗಲೂ ಇಂಥ ವಿಚಾರದಲ್ಲಿ ಪಬ್ಲಿಕ್ ಟಿವಿ ಫಸ್ಟ್. ಅದೇ ಪಬ್ಲಿಕ್ ಟಿವಿಯಲ್ಲೇ ಈ ಫೋಟೋ ರಿವೀಲ್ ಆಗ್ತಾ ಇರ್ತಕ್ಕಂಥದ್ದು. ತುಂಬ ಜನ ಫೋಟೋ ನೋಡ್ತಾ ಇದ್ದಂಗ ಓ ಇದು ಫೇಕ್, ಇದು ಅಸಲಿ ಯಾವುದು ನಕಲಿ ಯಾವುದು ಅಂತ ಯೋಚನೆ ಕೂಡ ಮಾಡಲ್ಲ. ಯಾಕೆಂದ್ರೆ ಅವ್ರಿಗೆ ಸಿಕ್ಕಿರಲ್ಲ. ಹಾಗಾಗಿ ಇದು ಫೇಕ್ ಅಂದ್ಬಿಡ್ತಾರೆ, ಬಹಳ ಸುಲಭವಾಗಿ ಫೇಕ್ ಅಂತಾರೆ. ಇನ್ನೇನು ಸೋಮವಾರ ಪಬ್ಲಿಕ್ ಡೊಮೈನ್ಗೆ ಬರುತ್ತಲ್ಲ ಚಾರ್ಜ್ ಶೀಟು, ಆಗ ಗೊತ್ತಾಗುತ್ತೆ ಯಾವುದು ಅಸಲಿ ಯಾವುದು ನಕಲಿ, ಯಾರು ಫಸ್ಟ್ ಬ್ರೇಕ್ ಮಾಡಿದ್ದು, ಯಾರು ಫಸ್ಟ್ ತೋರಿಸಿದ್ದು ಅಂತ. ನೈಜ ಫೋಟೋ ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ರಿಯಲ್ ಫೋಟೋ. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಇದೇ ಫೋಟೋವನ್ನೇ. ಇದೇ ಫೋಟೋ ಎಕ್ಸ್ಕ್ಲೂಸಿವ್ಗಳ ಹೆಡ್ ಆಫೀಸ್ ಪಬ್ಲಿಕ್ ಟಿವಿಯಲ್ಲಿ ಗಮನಿಸ್ತಾ ಇದ್ದೀರಾ. ಒಂದು ಬಡಕಲು ದೇಹ ರೇಣುಕಾಸ್ವಾಮಿಯದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣವೇ ಇಡೀ ರಾಜ್ಯದಲ್ಲಿ ಸಂಚಲನಕ್ಕೆ ಕಾರಣವಾಗಿತ್ತು. ಕಾರಣ ಏನು ಅಂತಂದರೆ, ಕನ್ನಡದ ಸ್ಟಾರ್ ನಟ ಅಂತ ಕರೆಸ್ಕೊಂಡಿದ್ದಂತಹ ದರ್ಶನ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದರು. ಒಂದಲ್ಲ ಅಂತ 2 ಫೋಟೋಗಳು ಪಬ್ಲಿಕ್ ಟಿವಿಯಲ್ಲಿ, ಒಂದಲ್ಲ 2. ಅರೆಜೀವ ಸ್ಥಿತಿಯಲ್ಲಿ ನೆಲದ ಮೇಲೆ ಬಿದ್ದಿರ್ತಕ್ಕಂಥ ಮತ್ತೊಂದು ಫೋಟೋ ಇದೆ. ಹಲ್ಲೆಗೊಳಗಾಗಿ ಒದ್ದಾಡ್ತಾ ಇರ್ತಕ್ಕಂಥ ಫೋಟೋ ಅದು. ಒಂದು ಫೋಟೋದಲ್ಲಿ, ಈಗ ನೀವು ನೋಡಿದ ಫೋಟೋದಲ್ಲಿ ಬೆತ್ತಲೆಯಾಗಿದ್ದಾರೆ, ಅಂದರೆ ಶರ್ಟನ್ನು ತೆಗೆದು ಹೊಡೆದಿದ್ದಾರೆ. ಅದಕ್ಕೂ ಮೊದಲು ಅವರ ಕ್ರೂರತೆ ಭೀಕರತೆಯನ್ನು ಬಿಚ್ಚಿಡ್ತಕ್ಕಂಥ ಇನ್ನೊಂದು ಫೋಟೋ, ಅದೇ ಸ್ಪಾಟ್ ನೋಡಿ. ಇಲ್ಲಿ ನೋಡ್ತಾ ಇದ್ದೀರಾ, ಪಬ್ಲಿಕ್ ಟಿವಿ ರಿವೀಲ್ ಮಾಡ್ತಾ ಇರ್ತಕ್ಕಂಥ ಮತ್ತೊಂದು ಫೋಟೋ. ರೇಣುಕಾಸ್ವಾಮಿ ಬ್ಲೂ ಕಲರ್ ಜೀನ್ಸ್ ಪ್ಯಾಂಟ್, ವೈಟ್ ಕಲರ್ ಬನಿಯನ್ನಲ್ಲಿ ಮಲಗಿಬಿಟ್ಟಿದ್ದಾರೆ. ಇನ್ನೂ ಪ್ರಾಣ ಹೋಗಿಲ್ಲ. ಅದಕ್ಕೂ ಮೊದಲು ನಿತ್ರಾಣನಾಗಿ ಮಲಗಿರ್ತಕ್ಕಂಥ ಫೋಟೋ ಇದು. ನೀರು ಕೊಡಿ ಅಂತ ಕೇಳಿದಂತೆ ಪಾಪ ಕೊನೆ ಮೂಮೆಂಟಲ್ಲಿ. ಆ ನೀರನ್ನು ಕೂಡ ಕೊಡದೇನೆ ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ. ರಾಕ್ಷಸರು ಮತ್ತು ಪೈಶಾಚಿಕತೆಯ ಪರಮಾವಧಿ ಅಂತಂದ್ರೂ ಕೂಡ ತಪ್ಪಾಗಲ್ಲ. ಇದು ಪೈಶಾಚಿಕತೆಯ ಪರಮಾವಧಿ. ನೋಡಿ, ಇದಾದ ಮೇಲೆ ಈ ಫೋಟೋ ಎಲ್ಲ ಆದ ಮೇಲೂ ಕೂಡ ಇನ್ನೊಂದಷ್ಟು ಇನ್ನು ಹೊಡಿತಾರೆ. ಆಮೇಲೂ ಕೂಡ ನರಕವನ್ನು ತೋರಿಸ್ತಾರೆ. ಆಗ ದೇಹ ರಕ್ತಸಿಕ್ತವಾಗ್ತಾ ಇದೆ. ಸಿಕ್ತವಾಗುತ್ತೆ. ಈಗಾಗಲೇ ಆತ ಅರ್ಧ ಪ್ರಾಣ ಹೋಗಿದೆ ಆತನಿಗೆ. ಅಲ್ಲಿ ಮಲಗಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ರೇಣುಕಾಸ್ವಾಮಿ ಯಾವ ಪರಿಪ್ರಮಾಣದಲ್ಲಿ ಬಡಕಲ ದೇಹ ರೀ. ನೋಡಿ, 14-15 ಜನ ಅವನ ಮೇಲೆ ಈ ಪರಿ ಹೊಡಿತಾರೆ ಅಂತಂದರೆ ಹೇಗಿದೆ ನೋಡಿ ದೇಹ. ಅದರಲ್ಲೂ ಅಷ್ಟು ಹಲ್ಲೆ ಮಾಡಿ ಆತ ನಿತ್ರಾಣನಾಗಿ ಮಲಗಿರ್ತಕ್ಕಂಥ ಫೋಟೋ. ಆ ಸಂದರ್ಭದಲ್ಲಿ ನನಗೆ ನೀರು ಕೊಡಿ, ಕುಡಿಯೋದಕ್ಕೆ ನೀರು ಕೊಡಿ ಅಂತ ಕೇಳಿದ್ರಂತೆ. ನೀರನ್ನು ಕೊಟ್ಟಿಲ್ಲ ಪಾಪಿಗಳು. ಆ ಫೋಟೋ ತೆಕ್ಕೊಂಡಿದ್ದಾರೆ. ಅದನ್ನು ರೀಟ್ರೀವ್ ಮಾಡಿರ್ತಕ್ಕಂಥ ಫೋಟೋ ಇದು. ಫೋಟೋ ಮೊಬೈಲ್ಗಳನ್ನು ಎಲ್ಲರದ್ದು ವಶಪಡಿಸ್ಕೊಂಡ್ರಲ್ಲ, ಆವಾಗ ಮೊಬೈಲ್ನಲ್ಲಿ ಸಿಕ್ಕಿರುವಂತಹ ಫೋಟೋ ರೇಣುಕಾಸ್ವಾಮಿಯ ಅರೆಜೀವದ ಫೋಟೋ ಇದು. ಅರೆಜೀವದ ಫೋಟೋ. ಕೈಯಲ್ಲಿ ಗಾಯದ ಗುರುತಿದೆ, ನೋಡ್ತಾ ಇದ್ದೀರಾ. ಹಲ್ಲೆ ಆಗಿದೆ ಆಲ್ರೆಡಿ. ಆರಂಭದಲ್ಲಿ ಸ್ವಲ್ಪ ಜೀವ ತಡೆಯುತ್ತೆ, ಹಲ್ಲೆ ಜಾಸ್ತಿ ಆಗ್ತಾ ತಡೆಯಲ್ಲ. ಸೊ ಇದು ನಿತ್ರಾಣನಾಗಿ ಮಲಗಿರ್ತಕ್ಕಂಥ ಫೋಟೋ ಪಬ್ಲಿಕ್ ಟಿವಿಯಲ್ಲಿ ಫಸ್ಟ್ ಟೈಮ್ ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಾ ಇದ್ದೀರಾ. 2 ಫೋಟೋ, 2 ಕೂಡ ಅಸಲಿ, ನಕಲಿ ಅಲ್ಲ. 2 ಕೂಡ ಅಸಲಿ ಫೋಟೋಗಳು. ರೇಣುಕಾಸ್ವಾಮಿಯ ಕೊನೆಯ ಕ್ಷಣದ ಫೋಟೋವನ್ನು ಫಸ್ಟ್ ಟೈಮ್ ರಿವೀಲ್ ಮಾಡಿದ್ದು ಪಬ್ಲಿಕ್ ಟಿವಿ. ಅದನ್ನು ತಾವು ಗಮನಿಸ್ತಾ ಇದ್ದೀರಾ. 2 ಫೋಟೋಗಳು. ಒಂದು ಫೋಟೋದಲ್ಲಿ ನಿತ್ರಾಣನಾಗಿ ಮಲಗಿರ್ತಕ್ಕಂಥದ್ದು, ಇದೇ ಫಸ್ಟ್ ಫೋಟೋ. ಹಾಗೆ ನೋಡೋಕೆ ಹೋದರೆ ಬ್ಲೂ ಜೀನ್ಸ್ ಮತ್ತು ವೈಟ್ ಕಲರ್ ಬನಿಯನ್. ಆಮೇಲೆ ಆ ಬನಿಯನನ್ನು ತೆಗೆದು ಹೊಡಿತಾರೆ. ಆಗ ಕುಕ್ಕುರ್ಗಾಲಲ್ಲಿ ಕೂತ್ಕೊಂಡು ಆತ ದೈನ್ಯದಿಂದ ಬೇಡ್ಕೊಳ್ತಾ ಇರೋದು, ಪ್ರಾಣ ಭಿಕ್ಷೆಯನ್ನು ಕೇಳ್ತಾ ಇರೋದು. ನನ್ನನ್ನು ಬಿಟ್ಟುಬಿಡಿ, ನನ್ನ ತಪ್ಪಾಯಿತು, ನಾ ಇನ್ನು ಮುಂದೆ ಇಂಥ ಕೆಲಸಕ್ಕೆ ಕೈ ಹಾಕಲ್ಲ, ತಪ್ಪಾಯಿತು ಅಂತ ಕೇಳ್ಕೊಳ್ತಾ ಇರೋ ಫೋಟೋ. ಆ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಏನು ವೇದನೆಯನ್ನು ಅವ್ರು ಅನುಭವಿಸಿದ್ದಾರೆ, ಎಷ್ಟು ನೋವು ತಿಂದಿದ್ದಾರೆ ಅಂತ. 2 ಫೋಟೋಗಳನ್ನು ಪಬ್ಲಿಕ್ ಟಿವಿ ರಿವೀಲ್ ಮಾಡ್ತಾ ಇದೆ. ಪಟ್ಟಣಗೆರೆ ಶೆಡ್ನಲ್ಲಿ ಭಯಂಕರ ಟಾರ್ಚರ್ ಕೊಟ್ಟಿರ್ತಕ್ಕಂಥದ್ದು, ಡೆವಿಲ್ ಗ್ಯಾಂಗ್ನ ಕ್ರೂರತೆಯ ಲೈವ್ ಸಾಕ್ಷಿ. ನೋಡಿ, ಮುಖವನ್ನು ಗಮನಿಸಿ, ರೇಣುಕಾಸ್ವಾಮಿಯ ಮುಖವನ್ನು. ಲಾರಿ ಮುಂದೆ ಕುಕ್ಕುರ್ಗಾಲಲ್ಲಿ ಕೂತ್ಕೊಂಡು ಬೇಡ್ಕೋತಾ ಇರತಕ್ಕಂಥ ಪರಿಸ್ಥಿತಿ. ರೇಣುಕಾಸ್ವಾಮಿ ಕೊನೆ ಕ್ಷಣದ ದಾರುಣ ಫೋಟೋವನ್ನು ನೋಡ್ತಾ ಇದ್ದೀರಾ. ಪರಿಯಾಗಿ ಪ್ರಾಣ ಭಿಕ್ಷೆ ಬೇಡ್ತಾ ಇರತಕ್ಕಂಥ ಫೋಟೋ ಇದು. ನನ್ನನ್ನು ಬದುಕಿಸಿ ಅಂತ ಅಂಗಲಾಚಿದ್ದ ಫೋಟೋ ಇದು. ಸಾವಿನ ಭಯದಲ್ಲಿ ನಡುಗಿದ್ದಂತಹ ಫೋಟೋವನ್ನು ತಾವೀಗ ನೋಡ್ತಾ ಇದ್ದೀರಾ. ಫಸ್ಟ್ ಟೈಮ್ ಪಬ್ಲಿಕ್ ಟಿವಿಯಲ್ಲಿ ರಕ್ಕಸ ಪಡೆಯ ಕ್ರೌರ್ಯವನ್ನು ತೆರೆದಿಡ್ತಕ್ಕಂಥ ಫೋಟೋ ರಿವೀಲ್ ಆಗಿದೆ. ಕೊಲೆಯ ಭೀಕರತೆಯನ್ನು ಬಿಚ್ಚಿಡ್ತಕ್ಕಂಥದ್ದು. ದಯನೀಯ ಸ್ಥಿತಿಯಲ್ಲಿದ್ದಾರೆ ರೇಣುಕಾಸ್ವಾಮಿ. ಇವಾಗ ಈ ಫೋಟೋ ತೆಗಿಬೇಕಾದ್ರೆ ಹೃದಯ ವಿದ್ರಾವಕವಾದಂತಹ ಘಟನೆ ನಡೆದೋಗಿದೆ. ದಾರುಣ ಪರಿಸ್ಥಿತಿನಲ್ಲಿದ್ದಾರೆ.
ರೇಣುಕಾಸ್ವಾಮಿ ಪ್ರಾಣ ಭಿಕ್ಷೆ ಬೇಡುವಂತಹ ಫೋಟೋ ಇದು. ರೇಣುಕಾಸ್ವಾಮಿ ಪಟ್ಟಣಗೆರೆ ಶೆಡ್ನಲ್ಲಿ ಪ್ರಾಣ ಭಿಕ್ಷೆ ಬೇಡುವಂತಹ ಫೋಟೋ. ಆ ಹಿಂದ್ಗಡೆ ಕಾಣ್ತಾ ಇದೆಯಲ್ಲ ಲಾರಿ, ಸ್ಥಳ ಮಹಜರ್ ಮಾಡೋದಕ್ಕೆ ಪೊಲೀಸರು ಹೋದ್ರಲ್ಲ, ಆಮೇಲೆ ಅಲ್ಲೇ ನಿಂತಿತ್ತಂತೆ. ಅದೇ ನಂಬರ್ ಗಾಡಿ, ಅದೇ ರಿಜಿಸ್ಟ್ರೇಷನ್ ಗಾಡಿ, ಅದೇ ಗಾಡಿ ಅಲ್ಲೇ ಇತ್ತು. ಆ ಸ್ಪಾಟನ್ನು ಕೂಡ ಮಹಜರ್ ಮಾಡಿದ್ದಾರೆ ಪೊಲೀಸರು. ಈ ಎಲ್ಲಿ ಕೂತಿದ್ದಾರೆ ರೇಣುಕಾಸ್ವಾಮಿ, ಎಲ್ಲಿ ಮಲಗಿದ್ದಾರೆ, ಆ ಸ್ಪಾಟ್ ಕೂಡ ಮಹಜರಾಗಿದೆ. ವೆರಿ 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 ಕ್ರೂಯಲ್, ಅಂದರೆ ಕ್ರೂರತೆಯ ಪರಮಾವಧಿ ಅಂತ ಕರೀತಾರಲ್ಲ, ರಾಕ್ಷಸರು ಮಾತ್ರ ಅಥವಾ ಮೃಗಗಳು ಅಂತ ಕರೀತಾರಲ್ಲ, ಮೃಗಗಳು ಮಾಡುವಂತಹ ಕೆಲಸ ಇದು. ಅವರಲ್ಲಿ ಮಾನವೀಯತೆ ಅಂದರೆ ಗೊತ್ತಿಲ್ಲ, ಕರುಣೆ ಅಂತಂದರೆ ಗೊತ್ತಿಲ್ಲ, ದಯೆ ಅಂತಂದರೆ ಗೊತ್ತಿಲ್ಲ, ದೀನತೆ ಅಂದರೆ ಗೊತ್ತಿಲ್ಲ. ಎಷ್ಟು ಕೇಳ್ಕೊಂಡಿರಬೇಕು, ಎಷ್ಟು ಒದ್ದಾಡಿರಬೇಕು, ಎಷ್ಟು ನೋವನ್ನು ರೇಣುಕಾಸ್ವಾಮಿ ತಿಂದಿರಬೇಕು. ನಾವು ಹೇಳ್ತೀವಿ ಜೈಲಲ್ಲಿ ಆರೋಪಿಗಳು ಕಷ್ಟದಲ್ಲಿದ್ದಾರೆ, ವಿಲವಿಲ ಒದ್ದಾಡ್ತಿದ್ದಾರೆ, ಅವ್ರಿಗೆ ಸರಿಯಾದಂತಹ ಫೆಸಿಲಿಟಿ ಇಲ್ಲ, ಇಂಡಿಯನ್ ಟಾಯ್ಲೆಟ್ ಕೊಟ್ಟಿದ್ದಾರೆ, ಮತ್ತೊಂದು ಕೊಟ್ಟಿದ್ದಾರೆ. ಅದಲ್ಲ, ಇಲ್ಲಿ ಈತ ಅನುಭವಿಸಿರ್ತಕ್ಕಂಥ ನೋವಿನ ಮುಂದೆ ಅದೆಲ್ಲ ಏನೂ ಅಲ್ಲ, ಏನೇನೂ ಅಲ್ಲ. 14 ಜನ ಸೇರಿಕೊಂಡು, 14 ಜನ, ಯಾಕೆಂದರೆ 17 ಜನರಲ್ಲಿ 302 ಹಾಕಿರೋದು 14 ಜನಕ್ಕೆ, ಇನ್ನು 3 ಜನಕ್ಕೆ ಹಾಕಿಲ್ಲ ಕೊಲೆ ಕೇಸು. ಅದಕ್ಕೋಸ್ಕರ ನಾನು 14 ಜನ ಅಂತ ಹೇಳ್ತಾ ಇದ್ದೀನಿ. 14 ಜನ ಸೇರ್ಕೊಂಡು ಹೊಡಿತಾರೆ. ಪವಿತ್ರ ಗೌಡ ಬಂದು ಚಪ್ಪಲಿ ತಗೊಂಡು ರಪ 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 ಅಂತ ಹೊಡಿತಕ್ಕಂಥದ್ದು ರೇಣುಕಾಸ್ವಾಮಿಗೆ. ಮೊದಲಿಗೆ ಕಿಲ್ ಹಿಮ್ ಅಂತಾರೆ, ಆಮೇಲೆ ದರ್ಶನ್ ಹೊಡಿತಾರೆ. ದರ್ಶನ್ ಎಂಥ ದೈತ್ಯಾಕಾರದ ಮನುಷ್ಯ ಅಂತಕ್ಕಂಥದ್ದು ನಿಮಗೆ ಗೊತ್ತು ತುಂಬ ಚೆನ್ನಾಗಿ. ಅವರೊಬ್ಬರೇ ಸಾಕು ಈ ಸಣ್ಣಕಲ್ಲು ದೇಹದ ವ್ಯಕ್ತಿಯನ್ನು ಹಲ್ಲೆ ಮಾಡೋದಕ್ಕೆ. ಅಂಥದ್ರಲ್ಲಿ 14 ಜನ ಸೇರಿಕೊಂಡಿದ್ದಾರೆ. 14 ಜನ ಯಾವ ಪರಿಪ್ರಮಾಣದಲ್ಲಿ ಹೊಡೆದಿರಬೇಕು. ರಿಪೀಸ್ ಪಟ್ಟಿ, ಪೊಲೀಸ್ ಲಾಠಿ, ನೈಲಾನ್ ಹಗ್ಗ, ಆಮೇಲೆ ಅದೇನೋ ಅಲ್ಲಿದ್ದಂತಹ ಗಿಡಗಂಟಿಗಳಲ್ಲಿ ರೆಂಬೆ ಕೊಂಬೆಗಳನ್ನ ಮುರ್ಕೊಂಡು ಇವನ ಮೇಲೆ ಹಲ್ಲೆ ಮಾಡಿದಾರಂತೆ. ಯಾರಿಗೂ ಮೈ ಮೇಲೆ ಪ್ರಜ್ಞೆ ಇರಲಿಲ್ಲ. ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ.